ನಮಸ್ಕಾರ. ಹೊನ್ನಕಿರಣ ನ್ಯೂಸ್ ಚಾನೆಲ್ಗೆ ಸ್ವಾಗತ. ವಿಜಯಪುರದಲ್ಲಿ ಬಿಜೆಪಿ ಒಬಿಸಿ ಮೋರ್ಚಾ ರಾಜ್ಯ ಉಪಾಧ್ಯಕ್ಷ ವಿವೇಕಾನಂದ ಡಬ್ಬಿಯವರ ನೇತೃತ್ವದಲ್ಲಿ ಶನಿವಾರ ಪತ್ರಿಕಾಗೋಷ್ಠಿ ಹಮ್ಮಿಕೊಳ್ಳಲಾಯಿತು. ರಾಷ್ಟ್ರ ಹಿತರಕ್ಷಣೆ, ಸತ್ಕಾರ್ಯಗಳನ್ನು ಕೈಗೊಳ್ಳುತ್ತಾ ಬಂದಿರುವ ಸಂಘಪರಿವಾರ ನೋಂದಣಿಯಾಗಲೇಬೇಕು ಎಂದೇನಿಲ್ಲ. ಸಂಘಪರಿವಾರದ ಹಿನ್ನೆಲೆಯ ಬಗ್ಗೆ ಗೃಹ ಸಚಿವರು ಮೊದಲು ಮುಖ್ಯಮಂತ್ರಿಗಳಿಗೆ ಕೇಳಲಿ ಎಂದು ಬಿಜೆಪಿ ಒಬಿಸಿ ಮೋರ್ಚಾ ರಾಜ್ಯ ಉಪಾಧ್ಯಕ್ಷ ವಿವೇಕಾನಂದ ಡಬ್ಬಿ ಹೇಳಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ರಾಷ್ಟ್ರ ಸೇವೆಯಲ್ಲಿ ತೊಡಗಿಸಿಕೊಂಡಿರುವ ಸಂಘಪರಿವಾರದ ಸ್ವಯಂ ಸೇವಕರು ಪ್ರಕೃತಿ ವಿಕೋಪ ಬಂದಾಗಲೂ ಸಹಾಯಕ್ಕೆ ಧಾವಿಸುತ್ತಾರೆ. ರಾಜ್ಯದ ಹಾಲಿ ಮುಖ್ಯಮಂತ್ರಿಗಳೇ ಸಂಘವನ್ನು ಒಪ್ಪಿಕೊಂಡು ಸದನದಲ್ಲಿಯೇ ನಮಸ್ತೆ ಸದಾ ವತ್ಸಲೆ ಎಂದು ಹಾಡಿದ್ದಾರೆ. ಶಾಖೆಗಳಿಗೆ ಹೋಗಿರುವೆ ಎಂದು ಹೇಳಿದ್ದಾರೆ. ಮೊದಲು ಗೃಹ ಸಚಿವರು ಸಂಘದ ಬಗ್ಗೆ ಅವರಲ್ಲಿಗೇ ಕೇಳಿಕೊಳ್ಳಲಿ ಎಂದರು. ಜಿಪಂ ಮಾಜಿ ಸದಸ್ಯ ಸಾಬು ಮಾಶ್ಯಾಳ, ಮುಖಂಡರಾದ ಈರಣ್ಣ ರಾವೂರ, ರಾಜ್ಕುಮಾರ ಸಗಾಯಿ, ಮಂಜುನಾಥ ಮೀಸಿ, ವಿಜಯ ಜೋಶಿ ಮೊದಲಾದದವರು ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನೋಡ್ತಾಯಿರಿ ಹೊನ್ನಕಿರಣ ನ್ಯೂಸ್ ಕರ್ನಾಟಕ. ಭಾಗವಹಿಸಿರ್ತಕ್ಕಂಥ ಜಿಲ್ಲೆಯ ಪ್ರಧಾನ ಕಾರ್ಯದರ್ಶಿಗಳು ಆತ್ಮೀಯರಾಗಿರ್ತಕ್ಕಂಥ ಸಾಬು ಮಾಶ್ಯಾಳ್ ಅವರೇ, ಇನ್ನೋರ್ವ ಜಿಲ್ಲೆಯ ಪ್ರಧಾನ ಕಾರ್ಯದರ್ಶಿಗಳು ಆತ್ಮೀಯರಾಗಿರ್ತಕ್ಕಂಥ ಈರಣ್ಣ ರಾವೂರ್ ಅವರೇ, ರಾಜ್ಯ ಒಬಿಸಿ ಮೋರ್ಚಾದ ಕಾರ್ಯಕಾರಿಣಿ ಸದಸ್ಯರು ಆತ್ಮೀಯರಾಗಿರ್ತಕ್ಕಂಥ ರಾಜ್ಕುಮಾರ್ ಸಗಾಯಿ ಅವರೇ, ಜಿಲ್ಲೆಯ ಸಿ ಮೋರ್ಚಾದ ಅಧ್ಯಕ್ಷರು ಆತ್ಮೀಯರಾಗಿರ್ತಕ್ಕಂಥ ಮಂಜುನಾಥ್ ಮಿಸಿ ಅವರೇ, ಮಾಧ್ಯಮ ಮಿತ್ರರಾಗಿರ್ತಕ್ಕಂಥ ವಿಜಯ್ ಜೋಶಿ ಅವರೇ, ಇವತ್ತಿನ ಪತ್ರಿಕಾಗೋಷ್ಠಿಯಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಪತ್ರಿಕಾ ಮಾಧ್ಯಮದ ಮಿತ್ರರನ್ನು ಸ್ವಾಗತಿಸುತ್ತಾ, ಸನ್ಮಾನ್ಯ ನರೇಂದ್ರ ಮೋದಿಯವರ ನೇತೃತ್ವದ ಕೇಂದ್ರದ ಸರ್ಕಾರ ಕಳೆದ 12 ವರ್ಷಗಳ ಕಾಲ ಈ ದೇಶದ ಅಭಿವೃದ್ಧಿಗೋಸ್ಕರ, ಈ ದೇಶದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿಯೂ ಸಹಿತ ಅಭಿವೃದ್ಧಿ ಹೊಂದಬೇಕು ಅನ್ನುವಂಥ ವಿಚಾರನ ಇಟ್ಕೊಂಡು 2047ರ ಭಾರತ ಯಾವ ರೀತಿ ಇರಬೇಕು ಅನ್ನುವಂಥ ಕನಸಿನೊಂದಿಗೆ ವಿಕಸಿತ ಭಾರತದ ಕಲ್ಪನೆಯೊಂದಿಗೆ ಭಾರತದ ಅಭಿವೃದ್ಧಿಯನ್ನು ಪಡಿಸ್ತಾರೆ. ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿಗಳಾದ ನಂತರ ಈ ದೇಶದಲ್ಲಿ ಏರ್ಪೋರ್ಟ್ ಇರ್ಬೋದು, ಶೈಕ್ಷಣಿಕ ಕ್ಷೇತ್ರವಾಗಿರ್ತಕ್ಕಂಥ IIT ಇರ್ಬೋದು, ರಸ್ತೆ ಅಭಿವೃದ್ಧಿ ಇರ್ಬೋದು, ಮಾರುಕಟ್ಟೆಗಳ ಅಭಿವೃದ್ಧಿ ಇರ್ಬೋದು, ಪ್ರತಿಯೊಂದರಲ್ಲೂ ಸಹಿತ ಆಗಾಗ ನಮ್ಮ ಜಿಲ್ಲೆಯ ಸಂಸದರು ಹೇಳ್ತಾ ಇರ್ತಾರೆ, ಅಂದರೆ ಜಿಗಜಿಣಿ ಸಾಹೇಬರು, ನಮ್ಮ ಜಿಲ್ಲೆಗೂ ಸಹಿತ ಸಾಕಷ್ಟು ಅಭಿವೃದ್ಧಿ ಹಣವನ್ನು ಕೇಂದ್ರದಿಂದ ಇರ್ತಕ್ಕಂಥ ಕೆಲಸ ಆಗಿದೆ. ಈ ದೇಶದಲ್ಲಿ ಅಲ್ಲೊಂದು ಇಲ್ಲೊಂದು ಇಲೆಕ್ಟ್ರಿಫಿಕೇಷನ್ ಟ್ರೈನನ್ನು ನೋಡ್ತಾ ಇದ್ದೀವಿ. ಇವತ್ತು ಇಡೀ ದೇಶದಲ್ಲಿರ್ತಕ್ಕಂಥ ರೈಲ್ವೆ ಇಲೆಕ್ಟ್ರಿಫಿಕೇಷನ್ ಮಾಡೋದ್ರ ಮುಖಾಂತರ ಅಭಿವೃದ್ಧಿಯನ್ನು ಕೊಟ್ಟಿದ್ದಾರೆ. ಕಾಂಗ್ರೆಸ್ನವ್ರು ಕೇಳ್ತಾರೆ, ಏನು ಅಭಿವೃದ್ಧಿ ಆಗಿದೆ? ನಾನು ಕಾಂಗ್ರೆಸ್ನವ್ರಿಗೆ ಈ ಪತ್ರಿಕಾಗೋಷ್ಠಿ ಮುಖಾಂತರ ಹೇಳ್ತೀನಿ, ನರೇಂದ್ರ ಮೋದಿಯವರ ಅಭಿವೃದ್ಧಿ ನೋಡ್ಬೇಕಂದ್ರೆ ಒಂದ್ಸರಿ ರಸ್ತೆಗಳನ್ನು ನೋಡಿ, ಒಂದೇ ಭಾರತ್ ರೈಲನ್ನು ನೋಡ್ರಿ, ಇಲ್ಲಿರ್ತಕ್ಕಂಥ ದೇಶದಲ್ಲಿರ್ತಕ್ಕಂಥ ಪ್ರತಿಯೊಂದು ವಿಮಾನ ನಿಲ್ದಾಣಗಳನ್ನು ನೋಡ್ರಿ. ನರೇಂದ್ರ ಮೋದಿಯವ್ರ ಚಿಂತನೆ ಯಾವ ರೀತಿ ಇದೆ ಅಂದರೆ, ಇಲ್ಲಿರ್ತಕ್ಕಂಥ ರೈತರ ಅಭಿವೃದ್ಧಿ ಹೆಂಗೆ ಹೊಂದಬೇಕು, ಕೈಗಾರಿಕಾ ಉದ್ಯಮ ಹೆಂಗೆ ಅಭಿವೃದ್ಧಿ ಹೊಂದಬೇಕು, ಇಲ್ಲಿರ್ತಕ್ಕಂಥ ಮುಂದಿನ ಭವಿಷ್ಯದ ಯುವ ನೇತೃತ್ವ ಯಾವ ರೀತಿ ಇರಬೇಕು, ಯುವಕರು ಯಾವ ರೀತಿ ಚಿಂತನೆ ಮಾಡಬೇಕು ಅನ್ನುವಂಥ ಕಲ್ಪನೆಯೊಂದಿಗೆ ಭಾರತವನ್ನು ಮುನ್ನಡೆಸ್ತಾ ಇದ್ದಾರೆ. ಆ 12 ವರ್ಷಗಳ ಸಾಧನೆಗೆ ಸನ್ಮಾನ್ಯ ನರೇಂದ್ರ ಮೋದಿಯವರ ನೇತೃತ್ವದ ಕೇಂದ್ರ ಸರ್ಕಾರಕ್ಕೆ ಭಾರತೀಯ ಜನತಾ ಪಾರ್ಟಿ ವಿಜಯಪುರ ಜಿಲ್ಲೆ ಹಾಗೂ ಕರ್ನಾಟಕ ಒಬಿಸಿ ಮೋರ್ಚಾ ವತಿಯಿಂದ ಅಭಿನಂದನೆಗಳನ್ನು ಸಲ್ಲಿಸ್ತೀವಿ. ಅದೇ ರೀತಿ ಭಾರತೀಯ ಜನತಾ ಪಾರ್ಟಿ ರಾಜ್ಯದಲ್ಲಿ ರಾಜ್ಯಸಭೆಗೆ ಆಯ್ಕೆಯಾಗಿರ್ತಕ್ಕಂಥ ಹಿಂದುಳಿದ ವರ್ಗದಲ್ಲಿ ಬರ್ತಕ್ಕಂಥ ಮಾ ನಾಗರಾಜ್ ಅವರಿಗೆ, ಹಿಂದುಳಿದ ವರ್ಗದ
ರಾಜ್ಯದ ಅಧ್ಯಕ್ಷರಾಗಿರ್ತಕ್ಕಂಥ ವಿಧಾನ ಪರಿಷತ್ತಿನ ನೂತನ ಸದಸ್ಯರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ರಘು ಕೌಟಲ್ಯ ಅವರಿಗೆ, ಇನ್ನೋರ್ವ ವಿಧಾನ ಪರಿಷತ್ತಿನ ಸದಸ್ಯರಾಗಿರ್ತಕ್ಕಂಥ ಲಿಂಗರಾಜ್ ಪಾಟೀಲ್ರವರಿಗೆ, ಭಾರತೀಯ ಜನತಾ ಪಾರ್ಟಿ ವಿಜಯಪುರ ಜಿಲ್ಲೆಯ ಹಾಗೂ ಕರ್ನಾಟಕ ರಾಜ್ಯದ ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಕಾರ್ಯಕರ್ತರು, ರಾಜ್ಯ ನಾಯಕರಿಗೆ ಹಾಗೂ ರಾಷ್ಟ್ರ ನಾಯಕರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೀವಿ. ಯಾಕೆ ಅಭಿನಂದನೆಯನ್ನು ಸಲ್ಲಿಸ್ತೀವಿ ಅಂದರೆ, ಭಾರತೀಯ ಜನತಾ ಪಾರ್ಟಿಯ ಚಿಂತನೆ ಯಾರು ಗ್ರಾಮ ಪಂಚಾಯತಿಗೂ ಸಹಿತ ಇನ್ನೂವರೆಗೂ ಹೆಚ್ಚಿನ ಸಂಖ್ಯೆಯಲ್ಲಿ ಆಯ್ಕೆ ಆಗದೇ ಇರತಕ್ಕಂಥ ಒಂದು ಮೈಕ್ರೋ ಕಮ್ಯುನಿಟಿಯಿಂದ ಬರ್ತಕ್ಕಂಥ ಮಡಿವಾಳ ಸಮಾಜದ ರಘು ಕೌಟಲ್ಯ ಅವರನ್ನ ಇವತ್ತು ವಿಧಾನ ಪರಿಷತ್ತಿನ ಸದಸ್ಯರು, ಹಿಂದುಳಿದ ವರ್ಗದಿಂದ ಬರ್ತಕ್ಕಂಥ ಮಾ ನಾಗರಾಜ್ ಅವರನ್ನ ರಾಜ್ಯಸಭೆ ಸದಸ್ಯರು. ಈ ದೇಶದಲ್ಲಿ ಹಿಂದುಳಿದ ವರ್ಗ SC ST ಜನರು ರಾಜಕೀಯವಾಗಿ ಏನಾದರೂ ಹುದ್ದೆಗಳನ್ನು ಅಲಂಕಾರ ಮಾಡೋದಿರ್ಬೋದು, ರಾಜಕೀಯ ಕ್ಷೇತ್ರದಲ್ಲಿ ಈ ಮೈಕ್ರೋ ಕಮ್ಯುನಿಟಿಯಲ್ಲಿ ಬರ್ತಕ್ಕಂಥ ಸಣ್ಣ ಸಣ್ಣ ಸಮುದಾಯದ ಜನರನ್ನ ರಾಜಕೀಯವಾಗಿ ಅಭಿವೃದ್ಧಿಪಡಿಸಬೇಕು, ರಾಜಕೀಯವಾಗಿ ಮುನ್ನೆಲೆಗೆ ತರಬೇಕನ್ನುವಂಥ ಚಿಂತನೆಯಲ್ಲಿ ಆದ್ರಿದ್ರೆ ಅದು ಭಾರತೀಯ ಜನತಾ ಪಾರ್ಟಿಯಲ್ಲಿ ಮಾತ್ರ. ಅದಕ್ಕಾಗಿ ಇವತ್ತಿನ ಪ್ರಧಾನಮಂತ್ರಿಗಳು ಸಹಿತ ಹಿಂದುಳಿದ ಸಮುದಾಯದಲ್ಲಿ ಬರ್ತಕ್ಕಂಥವ್ರು. ಕಾಂಗ್ರೆಸ್ನವ್ರು ಮಾತಾಡ್ತಾರೆ, 50-60 ವರ್ಷಗಳ ಕಾಲ ಈ ದೇಶವನ್ನು ಆಳಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಈ ಸಮುದಾಯಗಳಿಗೆ ಏನು ಕೊಟ್ಟಿದೆ, ಈ ಸಮುದಾಯದ ಅಭಿವೃದ್ಧಿಗೆ ಏನು ಕೊಟ್ಟಿದೆ, ಇರ್ತಕ್ಕಂಥ ಕಾಂಗ್ರೆಸ್ನ ಮುಖ್ಯಮಂತ್ರಿ ಹಿಂದುಳಿದ ವರ್ಗದವ್ರನ್ನ ಇಳಿಸಿ ಇವತ್ತು ಬೇರೆಯವ್ರು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದರು. ಅದಕ್ಕಾಗಿ ಕಾಂಗ್ರೆಸ್ನವರಿಗೆ ಭಾರತೀಯ ಜನತಾ ಪಾರ್ಟಿ ಬಗ್ಗೆ ಮಾತಾಡುವ ನೈತಿಕ ಹಕ್ಕಿಲ್ಲ. ನೀವೇನಾದರೂ ಸನ್ಮಾನ್ಯ ನರೇಂದ್ರ ಮೋದಿ ಅವರ ನೇತೃತ್ವದ ಸರ್ಕಾರ ಅಭಿವೃದ್ಧಿ ಇಲ್ಲ ಅಂದರೆ ನೀವು ಗಾಂಧಿ ಚೌಕ್ನಲ್ಲಿ ಬರ್ರಿ, ಉತ್ತರ ಕೊಡೋದಕ್ಕೆ ಭಾರತೀಯ ಜನತಾ ಪಾರ್ಟಿಯ ಪ್ರತಿಯೊಬ್ಬ ಕಾರ್ಯಕರ್ತನು ಸಹಿತ ಸಮರ್ಥವಾಗಿದ್ದೀವಿ ಅಂತ ಹೇಳೋದು. ಇದ್ರ ಜೊತೆಗೇನೆ ಕರ್ನಾಟಕದಲ್ಲಿರ್ತಕ್ಕಂಥ ಈ 3 ವರ್ಷಗಳ ಆಡಳಿತ ಮಾಡಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ರೈತ ವಿರೋಧಿ ಸರ್ಕಾರ. ವಿದ್ಯಾರ್ಥಿಗಳು ರಸ್ತೆಯಲ್ಲಿ ಪ್ರತಿಭಟನೆ ಮಾಡಿದರೂ ಸಹಿತ ಆ ಪ್ರತಿಭಟನೆಯನ್ನು ಅವರ ಪ್ರತಿಭಟನೆಯನ್ನು ಹತ್ತಿಕ್ಕುವಂಥ ಕೆಲಸವನ್ನು ಇವತ್ತೇನಾದ್ರು ಮಾಡ್ತಿದ್ರೆ ಕಾಂಗ್ರೆಸ್ ಸರ್ಕಾರ. ಒಂದು ಕಡೆ ಗ್ಯಾರಂಟಿ ಕೊಟ್ಟಿದ್ದೀವಿ ಅಂತ ಹೇಳ್ತಾ ಇದ್ದಾರೆ, ಇನ್ನೊಂದು ಕಡೆ ಆಡಳಿತದ ಮೇಲೆ ಹಿಡಿತ ಇಲ್ಲದೆ ಇರ್ತಕ್ಕಂಥ ಅಸಮರ್ಥರಿದ್ದಾರೆ. ಇವತ್ತು ಎತ್ತರಾಗಿದೆ, 3 ವರ್ಷದ ನಂತರ ಎಷ್ಟು ಜನ ಮೃತ್ಯು ಹೊಂದಿದವರಿಗೆ ಹಣ ಹೋಗಿದೆ, ಏನು ನಡೀತಾ ಇದೆ, 3 ವರ್ಷದ ಮೇಲೆ ಎಚ್ಚೆತ್ತುಕೊಳ್ಳುವಂಥ ಕೆಲಸವನ್ನು ಇವತ್ತು ಕಾಂಗ್ರೆಸ್ಸಿನ ಸರ್ಕಾರ ಮಾಡ್ತಾ ಇದೆ. ಅದರ ಜೊತೆಗೇನೆ SC STಯಲ್ಲಿ ಇರ್ತಕ್ಕಂಥ ಏನು ಸಮಾಜ ಕಲ್ಯಾಣ ಇಲಾಖೆಯಲ್ಲಿರ್ತಕ್ಕಂಥ ಹಣವನ್ನು ಗ್ಯಾರಂಟಿಗೆ ಬಳಸೋದ್ರ ಮುಖಾಂತರ ಹಿಂದುಳಿದ ವರ್ಗ SC ST ಸಮುದಾಯನ ಈ ರಾಜ್ಯದಲ್ಲಿ ಮತ್ತೆ 20 ವರ್ಷ ಹಿಂದಕ್ಕೆ ಕಳಿಸುವಂಥ ಕೆಲಸವನ್ನು ಇವತ್ತಿನ ಸರ್ಕಾರ ಮಾಡ್ತಾ ಇದೆ. ಅದಕ್ಕಾಗಿ ಈಗೇನೋ ಹೊಸ ಮುಖ್ಯಮಂತ್ರಿ ಆಗಿದ್ದಾರೆ, ಆಶಾಭಾವನೆ ಅನ್ನುವಂಥ ವ್ಯವಸ್ಥೆಯಲ್ಲಿ ಕಾಂಗ್ರೆಸ್ನವ್ರಿದ್ದಾರೆ, ಆದರೆ ರಾಜ್ಯದ ಜನತೆ ಇಲ್ಲ. ಪ್ರತಿದಿನಾನು ಸಹಿತ ಅವರ ಸರ್ಕಾರದಲ್ಲಿನೇ ಹರಸಾಹಸ ಮಾಡಿ ಸಚಿವರಾಗಬೇಕು ಅನ್ನುವಂಥ ಗುದ್ದಾಟದಲ್ಲಿ ಕಾಲಹರಣ ಮಾಡ್ತಾ ಇದ್ದಾರೆ ವಿನಃ ರಾಜ್ಯದ ಅಭಿವೃದ್ಧಿ ಯಾವ ರೀತಿ ನಡೀತಾ ಇದೆ, ಆ ರಾಜ್ಯಕ್ಕೆ ಹೇಗೆ ನರೇಂದ್ರ ಮೋದಿ ಅವರ ಕಲ್ಪನೆ ಇದೆ 47ಕ್ಕೆ ಯಾವ ರೀತಿ ಭಾರತ ಇರಬೇಕು ಅನ್ನೋದು, ಆದರೆ ಕಲ್ಪನೆ ಇಲ್ಲದೆ ಇರತಕ್ಕಂಥ ಕಾಂಗ್ರೆಸ್ಸಿನ ಇವತ್ತಿನ ನಾಯಕರಿಗೆ ಭಾರತೀಯ ಜನತಾ ಪಾರ್ಟಿಯ ಪ್ರತಿಯೊಬ್ಬ ಕಾರ್ಯಕರ್ತರು ಕಣಿಸುವಂಥ ಕೆಲಸವನ್ನು ಮಾಡ್ತೀವಿ. ಅವಾಗವಾಗ ಅವರ ಅಭಿವೃದ್ಧಿ ಪರವಾಗಿ ಏನಾದರೂ ನಾವು ಕೇಳುವಂಥ ಕೆಲಸಕ್ಕೆ ಹೋದಾಗ ಅವರಿಗೊಂದು ಕಾಂಗ್ರೆಸ್ಸಿನ ನಾಯಕರಿಗೆ ಒಂದು ಚಾಳಿ ಬಂದ್ಬಿಟ್ಟಿದೆ. RSS ಬಗ್ಗೆ ಮಾತಾಡೋದು, ಹಿಂದುತ್ವದ ಬಗ್ಗೆ ಮಾತಾಡೋದು, ಇದನ್ನು ರೂಢಿ ಮಾಡಿಕೊಂಡು ತಮಗಾಗದೇ ಇರತಕ್ಕಂಥ ಕೆಲಸದ ಬಗ್ಗೆ ಹೇಳೋಕ್ಕಾಗದೇ ಇದ್ರೇನೆ ಆ ವಿಷಯವನ್ನು ಡೈವರ್ಟ್ ಹೆಂಗೆ ಮಾಡಬೇಕನ್ನುವಂಥ ನಿಪುಣತೆಯಿಂದ ಬೇರೆ ಬೇರೆ ರೀತಿಯಾದಂಥ ವಿಷಯಗಳನ್ನು ತೆಗೆದುಕೊಂಡು ಬಂದು ಕಾಲಹರಣವನ್ನು ಮಾಡ್ತಕ್ಕಂಥ ಕೆಲಸ ಇವತ್ತಿನ ಕಾಂಗ್ರೆಸ್ಸಿನ ನಾಯಕರು ಮಾಡ್ತಾ ಇದ್ದಾರೆ. ಮೊದಲು ಈ ರಾಜ್ಯದಲ್ಲಿರ್ತಕ್ಕಂಥ ಜನರ ಅಭಿವೃದ್ಧಿ ಕಡೆ ಗಮನ ಹರಿಸಿ, ನಿಮಗೆ ರಾಜ್ಯದ ಜನ ಆಶೀರ್ವಾದ ಮಾಡಿದ್ದಾರೆ, ಆ ಆಶೀರ್ವಾದ ಮಾಡಿರ್ತಕ್ಕಂಥ ಮತದಾರರಿಗೆ, ರಾಜ್ಯದಲ್ಲಿರ್ತಕ್ಕಂಥ ಜನರಿಗೆ
ಒಳ್ಳೆಯ ರೀತಿಯಾದಂಥ ಆಡಳಿತ ಕೊಡೋದ್ರ ಕಡೆ ಗಮನ ಹರಿಸಿ ಅಂತೇಳಿ ನಾನು ಒತ್ತಾಯವನ್ನು ಮಾಡ್ತಾ ಇದ್ದೆ. ಅದಕ್ಕಾಗಿ ಇವತ್ತಿನ ಪ್ರಧಾನಮಂತ್ರಿಗಳು ಸಹಿತ ಹಿಂದುಳಿದ ಸಮುದಾಯದಲ್ಲಿ ಬರ್ತಕ್ಕಂಥವ್ರು. ಕಾಂಗ್ರೆಸ್ನವ್ರು ಮಾತಾಡ್ತಾರೆ, 50-60 ವರ್ಷಗಳ ಕಾಲ ಈ ದೇಶವನ್ನು ಆಳಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಈ ಸಮುದಾಯಗಳಿಗೆ ಏನು ಕೊಟ್ಟಿದೆ, ಈ ಸಮುದಾಯದ ಅಭಿವೃದ್ಧಿಗೆ ಏನು ಕೊಟ್ಟಿದೆ, ಇರ್ತಕ್ಕಂಥ ಕಾಂಗ್ರೆಸ್ನ ಮುಖ್ಯಮಂತ್ರಿ ಹಿಂದುಳಿದವ್ರದ್ದನ್ನು ಇಳಿಸಿ ಇವತ್ತು ಬೇರೆಯವ್ರು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದರು. ಅದಕ್ಕಾಗಿ ಕಾಂಗ್ರೆಸ್ನವರಿಗೆ ಭಾರತೀಯ ಜನತಾ ಪಾರ್ಟಿ ಬಗ್ಗೆ ಮಾತಾಡುವ ನೈತಿಕ ಹಕ್ಕಿಲ್ಲ. ನೀವೇನಾದರೂ ಸನ್ಮಾನ್ಯ ನರೇಂದ್ರ ಮೋದಿ ಅವರ ನೇತೃತ್ವದ ಸರ್ಕಾರ ಅಭಿವೃದ್ಧಿ ಇಲ್ಲ ಅಂದರೆ ನೀವು ಗಾಂಧಿ ಚೌಕ್ನಲ್ಲಿ ಬರ್ರಿ, ಉತ್ತರ ಕೊಡೋದಕ್ಕೆ ಭಾರತೀಯ ಜನತಾ ಪಾರ್ಟಿಯ ಪ್ರತಿಯೊಬ್ಬ ಕಾರ್ಯಕರ್ತನು ಸಹಿತ ಸಮರ್ಥವಾಗಿದ್ದೀವಿ ಅಂತ ಹೇಳೋದು. ಇದ್ರ ಜೊತೆಗೇನೆ ಕರ್ನಾಟಕದಲ್ಲಿರ್ತಕ್ಕಂಥ ಈ 3 ವರ್ಷಗಳ ಆಡಳಿತ ಮಾಡಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ರೈತ ವಿರೋಧಿ ಸರ್ಕಾರ. ವಿದ್ಯಾರ್ಥಿಗಳು ರಸ್ತೆಯಲ್ಲಿ ಪ್ರತಿಭಟನೆ ಮಾಡಿದರೂ ಸಹಿತ ಆ ಪ್ರತಿಭಟನೆಯನ್ನು ಅವರ ಪ್ರತಿಭಟನೆಯನ್ನು ಹತ್ತಿಕ್ಕುವಂಥ ಕೆಲಸವನ್ನು ಇವತ್ತೇನಾದರೂ ಮಾಡ್ತಿದ್ರೆ ಕಾಂಗ್ರೆಸ್ ಸರ್ಕಾರ. ಒಂದು ಕಡೆ ಗ್ಯಾರಂಟಿ ಕೊಟ್ಟಿದ್ದೀವಿ ಅಂತ ಹೇಳ್ತಾ ಇದ್ದಾರೆ, ಇನ್ನೊಂದು ಕಡೆ ಆಡಳಿತದ ಮೇಲೆ ಹಿಡಿತೆ ಇಲ್ಲದೆ ಇರ್ತಕ್ಕಂಥ ಅಸಮರ್ಥರಿದ್ದಾರೆ. ಇವತ್ತು ಎತ್ತರಾಗಿದೆ, 3 ವರ್ಷದ ನಂತರ ಎಷ್ಟು ಜನ ಮೃತ್ಯು ಹೊಂದಿದವ್ರಿಗೆ ಹಣ ಹೋಗಿದೆ, ಏನು ನಡೀತಾ ಇದೆ, 3 ವರ್ಷದ ಮೇಲೆ ಎಚ್ಚೆತ್ತುಕೊಳ್ಳುವಂಥ ಕೆಲಸವನ್ನು ಇವತ್ತು ಕಾಂಗ್ರೆಸ್ಸಿನ ಸರ್ಕಾರ ಮಾಡ್ತಾ ಇದೆ. ಅದರ ಜೊತೆಗೇನೆ SC ST ಇರ್ತಕ್ಕಂಥ ಏನು ಸಮಾಜ ಕಲ್ಯಾಣ ಇಲಾಖೆಯಲ್ಲಿರ್ತಕ್ಕಂಥ ಹಣವನ್ನು ಗ್ಯಾರಂಟಿಗೆ ಬಳಸೋದ್ರ ಮುಖಾಂತರ ಹಿಂದುಳಿದ ವರ್ಗ SC ST ಸಮುದಾಯನ ಈ ರಾಜ್ಯದಲ್ಲಿ ಮತ್ತೆ 20 ವರ್ಷ ಹಿಂದಕ್ಕೆ ಕಳಿಸುವಂಥ ಕೆಲಸವನ್ನು ಇವತ್ತಿನ ಸರ್ಕಾರ ಮಾಡ್ತಾ ಇದೆ. ಅದಕ್ಕಾಗಿ ಈಗೇನೋ ಹೊಸ ಮುಖ್ಯಮಂತ್ರಿ ಆಗಿದ್ದಾರೆ, ಆಶಾಭಾವನೆ ಅನ್ನುವಂಥ ವ್ಯವಸ್ಥೆಯಲ್ಲಿ ಕಾಂಗ್ರೆಸ್ನವರಿದ್ದಾರೆ, ಆದರೆ ರಾಜ್ಯದ ಜನತೆ ಇಲ್ಲ. ಪ್ರತಿದಿನಾನು ಸಹಿತ ಅವರ ಸರ್ಕಾರದಲ್ಲಿನೇ ಹರಸಾಹಸ ಮಾಡಿ ಸಚಿವರಾಗಬೇಕನ್ನುವಂಥ ಗುದ್ದಾಟದಲ್ಲಿ ಕಾಲಹರಣ ಮಾಡ್ತಾ ಇದ್ದಾರೆ ವಿನಃ ರಾಜ್ಯದ ಅಭಿವೃದ್ಧಿ ಯಾವ ರೀತಿ ನಡೀತಾ ಇದೆ, ಆ ರಾಜ್ಯಕ್ಕೆ ಹೇಗೆ ನರೇಂದ್ರ ಮೋದಿ ಅವರ ಕಲ್ಪನೆ ಇದೆ 47ಕ್ಕೆ ಯಾವ ರೀತಿ ಭಾರತ ಇರಬೇಕು ಅನ್ನೋದು, ಆದರೆ ಕಲ್ಪನೆ ಇಲ್ಲದೆ ಇರತಕ್ಕಂಥ ಕಾಂಗ್ರೆಸ್ಸಿನ ಇವತ್ತಿನ ನಾಯಕರಿಗೆ ಭಾರತೀಯ ಜನತಾ ಪಾರ್ಟಿಯ ಪ್ರತಿಯೊಬ್ಬ ಕಾರ್ಯಕರ್ತರು ಕಣಿಸುವಂಥ ಕೆಲಸವನ್ನು ಮಾಡ್ತೀವಿ. ಅವಾಗವಾಗ ಅವರ ಅಭಿವೃದ್ಧಿ ಪರವಾಗಿ ಏನಾದರೂ ನಾವು ಕೇಳುವಂಥ ಕೆಲಸಕ್ಕೆ ಹೋದಾಗ ಅವರಿಗೊಂದು ಕಾಂಗ್ರೆಸ್ಸಿನ ನಾಯಕರಿಗೆ ಒಂದು ಚಾಳಿ ಬಂದುಬಿಟ್ಟಿದೆ. RSS ಬಗ್ಗೆ ಮಾತಾಡೋದು, ಹಿಂದುತ್ವದ ಬಗ್ಗೆ ಮಾತಾಡೋದು, ಇದನ್ನು ರೂಢಿ ಮಾಡಿಕೊಂಡು ತಮಗಾಗದೇ ಇರತಕ್ಕಂಥ ಕೆಲಸದ ಬಗ್ಗೆ ಹೇಳೋಕ್ಕಾಗದೇ ಇದ್ರೇನೆ ಆ ವಿಷಯವನ್ನು ಡೈವರ್ಟ್ ಹೆಂಗೆ ಮಾಡಬೇಕನ್ನುವಂಥ ನಿಪುಣತೆಯಿಂದ ಬೇರೆ ಬೇರೆ ರೀತಿಯಾದಂಥ ವಿಷಯಗಳನ್ನು ತೆಗೆದುಕೊಂಡು ಬಂದು ಕಾಲಹರಣವನ್ನು ಮಾಡ್ತಕ್ಕಂಥ ಕೆಲಸ ಇವತ್ತಿನ ಕಾಂಗ್ರೆಸ್ಸಿನ ನಾಯಕರು ಮಾಡ್ತಾ ಇದ್ದಾರೆ. ಮೊದಲು ಈ ರಾಜ್ಯದಲ್ಲಿರ್ತಕ್ಕಂಥ ಜನರ ಅಭಿವೃದ್ಧಿ ಕಡೆ ಗಮನ ಹರಿಸಿ, ನಿಮಗೆ ರಾಜ್ಯದ ಜನ ಆಶೀರ್ವಾದ ಮಾಡಿದ್ದಾರೆ, ಆ ಆಶೀರ್ವಾದ ಮಾಡಿರ್ತಕ್ಕಂಥ ಮತದಾರರಿಗೆ, ರಾಜ್ಯದಲ್ಲಿರ್ತಕ್ಕಂಥ ಜನರಿಗೆ ಒಳ್ಳೆಯ ರೀತಿಯಾದಂಥ ಆಡಳಿತ ಕೊಡೋದ್ರ ಕಡೆ ಗಮನ ಹರಿಸಿ ಅಂತ ಹೇಳಿ ನಾನು ಒತ್ತಾಯವನ್ನು ಮಾಡ್ತಾ ಇದ್ದೆ. ನಾವು ಯಾವುದು ಕೇಳೋದಕ್ಕೆ ಬೇಡ ಅಂತ ಹೇಳಿ, ಯಾವುದೇ ಇರಲಿ ಯಾರೇ ಇರಲಿ ನೋಡ್ರಿ, RSS ಸಂಘ ಕೇಳಿ ನೋಡಿ, RSS ಬಗ್ಗೆ ಒಟ್ಟ ಏನೂ ಕೇಳಬಾರ್ದ. ಸಂಘ ಇವತ್ತು ನಡೀತಕ್ಕಂಥ ಇಡೀ ಭಾರತದಲ್ಲಿರ್ತಕ್ಕಂಥ ನಮ್ಮ RSS ಸಂಘಟನೆ ದೇಶದ ವಿಚಾರವಾಗಿ, ಈ ದೇಶದಲ್ಲಿರ್ತಕ್ಕಂಥ ಜನರ ವಿಚಾರವಾಗಿ ಅದು ಯಾವತ್ತು ಪ್ರಾರಂಭ ಆಗಿದೆಯೋ ಅಲ್ಲಿಂದ ಇಲ್ಲಿವರೆಗೂ ಸಹಿತ ಈ ದೇಶದಲ್ಲಿ ಬರ್ತಕ್ಕಂಥ ನೆರೆ ಇರ್ಬೋದು, ಬೇರೆ ಬೇರೆ ಯಾವುದೇ ರೀತಿಯಾದಂಥ ಈ ಜನರ ಮೇಲೆ ಏನಾದರೂ ನಡೆದರೆ ಮೊದಲಿಗೆ ಬಂದು ನಿಂತಕ್ಕಂಥದ್ದೇ ಸಂಘ. ಯಾಕೆ ಇವ್ರಿಗೆ ಕಾಂಗ್ರೆಸ್ನವರಿಗೆ ದೇಶದ ಬಗ್ಗೆ ಚಿಂತನೆ ಮಾಡ್ತಕ್ಕಂಥ ಸಂಘಟನೆ ಬೇಡವಾ? ದೇಶದ ವಿಚಾರವಾಗಿ ಕೆಲಸ ಮಾಡ್ತಕ್ಕಂಥ ಸಂಘಟನೆಗಳು ಬೇಡವಾ? ಇವರೇ ಕೇಳ್ತಾ ಇರೋದು ಸಂಘಟನೆಯ ಏನು ಕೆಲಸ ಮಾಡಿದೆ, ಏನು ಕೆಲಸ ಮಾಡ್ತಾ ಇಲ್ಲದಲ್ಲ. ಸಂಘಟನೆ ರಿಜಿಸ್ಟರ್ಡ್ ಆಗಿಲ್ಲ, ರಿಜಿಸ್ಟರ್ಡ್ ಮಾಡ್ಕೊಳ್ಳಿ.
ಅದು ಮೋಹನ್ ಭಾಗವತ್ ಅವರಿಗೆ ಕೇಳಿದೆ ಪ್ರಶ್ನೆ. ಸರಿ, ಅದಕ್ಕೆ ಇಲ್ಲಿವರೆಗೆ ಉತ್ತರ ಮೋಹನ್ ಜಿ ಭಾಗವತ್ ಹೇಳಿ. ಮೋಹನ್ ಜಿ ಭಾಗವತ್ ಅವ್ರನ್ನ ಕೇಳೋದಕ್ಕಿಂತ ಮುಂಚಿತವಾಗಿ ಹಿಂದಿನ ನಿಮ್ಮ KPCC ಅಧ್ಯಕ್ಷರು, ಇವತ್ತಿನ ಮುಖ್ಯಮಂತ್ರಿಗಳು ಸಂಘವನ್ನು ಒಪ್ಪಿಕೊಂಡು ಹೌಸಲ್ಲಿನೇ ನಮಸ್ತೆ ಸದಾ ವತ್ಸಲ್ಯವನ್ನು ಹಾಡಿರ್ತಕ್ಕಂಥದ್ದು ತಾವೆಲ್ಲರೂ ಕೇಳಿದ್ದೀರಿ. ಅವರೇ ನಾನು ಪ್ರೈಮರಿ ಓದ್ತಾ ಇರುವಾಗ ಸಂಘದ ಶಾಖೆಗಳಿಗೆ ಹೋಗ್ತಾ ಇದ್ದೀನಿ ಅಂತ ಹೇಳಿರ್ತಕ್ಕಂಥ ಹೇಳಿಕೆಯನ್ನು ಇಡೀ ರಾಜ್ಯದ ಜನ ಕೇಳಿದೆ. ಮೋಹನ್ ಜಿ ಭಾಗವತ್ ಅವ್ರಿಗೆ ಕೇಳಿದೇನೆ, ಅವರ ಸಂಪುಟದಲ್ಲಿರ್ತಕ್ಕಂಥ ಸಚಿವರು ನೀವು ಮೊದಲೊಂದ್ಸರಿ ಅವ್ರ ಜೊತೆ ಡಿಸ್ಕಷನ್ ಮಾಡಿ, ನೀವೇ ಆ ಸಂಘಟನೆಯಲ್ಲಿ ಬೆಳೆದು ಬಂದಿರತಕ್ಕಂಥವ್ರು, ಆ ಸಂಘಟನೆ ಏನು ಕಲಿಸ್ತದೆ ಅನ್ನೋದನ್ನು ಕೇಳುವಂಥ ಪ್ರಯತ್ನ ನೀವು ಮಾಡ್ಬೇಕಂತೇಳಿ ನಾನು ವಿನಂತಿ ಮಾಡ್ತೀನಿ. ಅಲ್ಲ ಸರ್, ಪ್ರಶ್ನೆನೇ ಮಾತ್ರ ಕೇಳ್ತಾ ಇದ್ದಾರೆ ಅವರು. ರಿಜಿಸ್ಟ್ರೇಷನ್ ಸಂಘ ಅಂದ ಮೇಲೆ ರಿಜಿಸ್ಟರ್ ಮಾಡಬೇಕಾದ ಅವಶ್ಯಕತೆ ಇದೆ ಅಂತಿರೋ, ಇಲ್ಲ ಅಂತಿರೋ, ದೇಶದಲ್ಲಿ ನಡೀತಕ್ಕಂಥ ಇಲ್ಲ ಅಂತಿರೋ, ಇದೆ ಅಂತಿರೋ. ಸಂಘದ ವ್ಯವಸ್ಥೆಯಲ್ಲಿ ಈ ದೇಶದಲ್ಲಿ ಒಳ್ಳೆಯ ಚಟುವಟಿಕೆ ಮಾಡೋದಕ್ಕೆ ರಿಜಿಸ್ಟರ್ ಇರಲೇಬೇಕಂತ ಏನಿಲ್ಲ. ಒಳ್ಳೆ ಚಟುವಟಿಕೆ ಮಾಡ್ಬೇಕಾದ್ರೆ ರಿಜಿಸ್ಟರ್ ಮಾಡಬೇಕಾಗಿರಲಿಲ್ಲ ಅಂತ ಏನಿಲ್ಲ. ಅಂದ್ರೆ ಈ 100 ವರ್ಷದಿಂದನೂ ನೀವು ಒಳ್ಳೆ ಚಟುವಟಿಕೆಗಳನ್ನ ಮಾಡಿದ್ದೀರಿ ಅಂತಕ್ಕಂಥ 100ಕ್ಕೆ 100 ಅಷ್ಟು. ಅದಕ್ಕೆ ನಮ್ಮ ಸರಸಂಘ ಚಾಲಕರೇ ಉತ್ತರ ಕೊಟ್ಟಿದ್ದಾರೆ. ಅಂದ್ರೆ ಹಾಗೆ ಸಂಘ ತೆರೆದ ಈಗ ಪ್ರಿಯಾ ಸಂಘ ತೆರೆದ ಒಂದು ತೆರೆದ ಮೈದಾನದಲ್ಲಿರ್ತಕ್ಕಂಥದ್ದು. ಸಂಘದಲ್ಲಿ ಯಾವುದೇ ರೀತಿಯ ಭೇದ ಭಾವ ಇಲ್ಲದೇನೆ ಕಾರ್ಯಚಟುವಟಿಕೆ ಮಾಡ್ತಕ್ಕಂಥದ್ದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ. ಈ ಸಂಘಟನೆ ಹುಟ್ಟಿದಾಗಿನಿಂದ ಯಾರು ಕಾಂಗ್ರೆಸ್ಸಿಗರು ಮಹಾತ್ಮ ಗಾಂಧೀಜಿ ಅವರನ್ನು ಅವರ ಅನುಯಾಯಿಗಳಂತ ಹೇಳುವಂಥ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಅದೇ ಮಹಾತ್ಮ ಗಾಂಧಿಯವರು ನಮ್ಮ ಸರಸಂಘ ಚಾಲಕರ ಜೊತೆ ಕುಂತ್ಕೊಂಡು ಸಂಘದ ಚಟುವಟಿಕೆಯನ್ನು ನೋಡಿದ್ದಾರೆ. ಈ ದೇಶಕ್ಕೆ ಸಂವಿಧಾನವನ್ನು ಕೊಟ್ಟಿರ್ತಕ್ಕಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅದರಲ್ಲಿ ಭಾಗವಹಿಸಿರ್ತಕ್ಕಂಥದ್ದು ಕೇಳಿದ್ದೀವಿ. ಅದು ಬಿಟ್ಟು ಈಗಲೇ ಕಾಂಗ್ರೆಸ್ನಿಂದ ರಾಷ್ಟ್ರಪತಿಯಾಗಿರ್ತಕ್ಕಂಥ ಪ್ರಣಬ್ ಮುಖರ್ಜಿ ಅವರು ಆ ನಮ್ಮ ಸಂಘಟನೆಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅದರ ಬಗ್ಗೆ ಮೆಚ್ಚುಗೆ ಮಾತನಾಡ್ತಕ್ಕಂಥದ್ದನ್ನು ತಾವೆಲ್ಲರೂ ನೋಡಿದ್ದೀರಿ, ನಾವೆಲ್ಲರೂ ನೋಡಿದ್ದೀವಿ. ಅಂಥ ಒಂದು ಸಂಘಟನೆಗೆ ತಮ್ಮ ರಾಜಕಾರಣದ ವ್ಯವಸ್ಥೆಗೋಸ್ಕರ ಕಾಂಗ್ರೆಸ್ಸಿನ ಮೇಲಿನವರಿಗೆ ಹೈಕಮಾಂಡ್ಗೆ ಮೆಚ್ಚಿಸೋಗೋಸ್ಕರ ಈ ಹೇಳಿಕೆಗಳನ್ನು ಕೊಡೋದನ್ನು ನಾವು ಖಂಡಿಸ್ತೀವಿ. ಅಲ್ಲ, ಪ್ರಶ್ನೆ ಏನಂತಂದ್ರೆ, ಈಗ ನಿಮ್ಮನ್ನೇ ಸಂಸದರು ಹೇಳಿದರು ದಲಿತರಿಗೆ ಯಾಕೆ ಬೇಕು RSS ತಂಟೆ ಅಂತಕ್ಕಂಥ ಎಲ್ಲೂ ಒಂದು ಕಪಿಮುಷ್ಟಿಯಲ್ಲಿ ಇಟ್ಕೊಂಡಿದೀಯಾ ನಿಮ್ಮ RSS? ರಮೇಶ್ ಜಿಗಜಿಣಗಿ ಸಾಹೇಬರು ಹೇಳಿರ್ತಕ್ಕಂಥದ್ದು, ಒಂದು ಒಳ್ಳೆಯ ಸಂಘಟನೆ ಬಗ್ಗೆ ಯಾಕೆ ಮಾತಾಡ್ತೀರಿ, ನಿಮಗೆ ಕೊಟ್ಟಿರ್ತಕ್ಕಂಥ ಜವಾಬ್ದಾರಿಯನ್ನು ಸರಿಯಾದ ರೀತಿಯಲ್ಲಿ ನಿಭಾಯಿಸಿರಿ ಅಂತ ಹೇಳ್ತಕ್ಕಂಥ ಕಾರ್ಯವನ್ನು ಮಾಡಿದ್ದಾರೆ. ಬಿಜಾಪುರ ಜಿಲ್ಲೆಯಲ್ಲಿ ಹಿಂದುಳಿದ ವರ್ಗಗಳಿಗೆ ಎಷ್ಟು ಅವಕಾಶಗಳನ್ನು ಕೊಟ್ಟಿದ್ದೀರಿ? 8 ವಿಧಾನಸಭಾ ಕ್ಷೇತ್ರದಲ್ಲಿ 1 ಮೀಸಲಾತಿ ಕ್ಷೇತ್ರ, 7 ವಿಧಾನಸಭಾ ಕ್ಷೇತ್ರ. ಎಷ್ಟು ಹಿಂದುಳಿದ ವರ್ಗಗಳಿಗೆ ನೀವು ತೀರಾ ಹಿಂದುಳಿದ ವರ್ಗಗಳಿಗೆ ಟಿಕೆಟ್ಗಳನ್ನು ಹಂಚಿಕೆ ಮಾಡಿದ್ದೀರಿ? ಎಷ್ಟು ಅತಿ ಹಿಂದುಳಿದ ವರ್ಗಗಳಿಗೆ ಎಷ್ಟು ಆಯಕಟ್ಟಿನ ಹುದ್ದೆಗಳನ್ನು ಕೊಟ್ಟಿದ್ದೀರಿ? ಎಷ್ಟು ಸ್ಥಳೀಯ ಸಂಸ್ಥೆಗಳಲ್ಲಿ ಅವಕಾಶಗಳನ್ನು ಕಲ್ಪಿಸಿದ್ದೀರಿ? ಇವತ್ತು ಭಾರತೀಯ ಜನತಾ ಪಾರ್ಟಿ ಬಾಗಲಕೋಟೆ ಜಿಲ್ಲೆಯಲ್ಲಿರ್ತಕ್ಕಂಥ ನಾರಾಯಣ ಸಾಬಾಣಿಯವರು ಹಿಂದುಳಿದ ವರ್ಗದಿಂದ ಬರ್ತಕ್ಕಂಥವ್ರು ರಾಜ್ಯಸಭಾ ಸದಸ್ಯರು. ವಿಜಯಪುರದೊಳಗೆ ಎಷ್ಟು? ನನ್ನ ಅಖಂಡ ವಿಜಯಪುರ ಜಿಲ್ಲೆಯಲ್ಲಿ ಹಿಂದುಳಿದ ವರ್ಗಕ್ಕೆ ಈಗಾಗಲೇ ನಾವು ಒಂದು ಸಾರಿ ಮುದ್ದೇಬಿಹಾಳಕ್ಕೆ ಟಿಕೆಟ್ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ದೀವಿ. ಅದೇ ರೀತಿಯೇ ಬಿಜಾಪುರ ಜಿಲ್ಲೆಯಲ್ಲಿ ಹಿಂದುಳಿದ ವರ್ಗದಲ್ಲಿ ಬರ್ತಕ್ಕಂಥ ಸಿಂದಗಿ ಮತಕ್ಷೇತ್ರಕ್ಕೆ ಭಾರತೀಯ ಜನತಾ ಪಾರ್ಟಿ ಟಿಕೆಟ್ ಕೊಡ್ತಕ್ಕಂಥ ಕೆಲಸ ಮಾಡಿದ್ದೀವಿ. ಹಿಂದುಳಿದ ವರ್ಗದಲ್ಲಿ ಬರ್ತಕ್ಕಂಥ ಬಾಗೇವಾಡಿ ಕ್ಷೇತ್ರಕ್ಕೆ ಟಿಕೆಟ್ ಕೊಡುವಂಥ ಕೆಲಸ ಮಾಡಿದ್ದೀವಿ. ಇನ್ನು ಈ ಜಿಲ್ಲೆಯಲ್ಲಿರ್ತಕ್ಕಂಥ ಹೇಗೆ ಮೈಕ್ರೋ ಕಮ್ಯುನಿಟಿ ಅಂತ ನಾನು ಆಗಲೇ ಮಡಿವಾಳ ಸಮಾಜ ಒಂದು ಒಳ್ಳೆಯ ಸಮಾಜ,
ಆ ಸಮಾಜಕ್ಕೆ ಇವತ್ತು ಹೆಂಗೆ ರಾಜ್ಯದ ವಿಧಾನ ಪರಿಷತ್ತಿಗೆ ಆಯ್ಕೆ ಮಾಡಿದ್ದೀವಿ, ಅದೇ ರೀತಿಯೇ ಬರ್ತಕ್ಕಂಥ 28ರ ಚುನಾವಣೆಯಲ್ಲಿ ವಿಜಯಪುರ ಜಿಲ್ಲೆಯನ್ನು ಆದಿಯಾಗಿ ರಾಜ್ಯದಲ್ಲಿ ಸಹಿತ ಹಿಂದುಳಿದ ವರ್ಗ ಮತ್ತು SC/STಯ ಶಾಸಕರೇ ಭಾರತೀಯ ಜನತಾ ಪಾರ್ಟಿಯಲ್ಲಿ ಹೆಚ್ಚಿರ್ತಾರೆ ಅನ್ನುವಂಥ ವಿಶ್ವಾಸ ಇದೆ. ಒಂದೇ ಸಮುದಾಯದ ಹಿಂದುಳಿದ ವರ್ಗಗಳಿಗೆ ಇತರೆ ಹಿಂದುಳಿದ ವರ್ಗಗಳು ಅದಾರ, ನೀವು ಅದನ್ನು ಸಮಾನವಾಗಿ ಹಂಚಿಕೆ ಮಾಡಬಹುದಾಗಿತ್ತು. 100ಕ್ಕೆ 100 ಬೇರೆ ಯಾರಿಗೂ ಕೂಡಲೇ ಇಲ್ಲ, ಎಲ್ಲರೂ ಕೆಲವೊಂದು ವರ್ಗಗಳಿಗೆ ಮಾತ್ರ ಈ ಹಂಚಿಕೆ ಆಗ್ತಾ ಇದೆ. ಇದು ಇನ್ನುಳಿದ ಮೈಕ್ರೋ ಕಮ್ಯುನಿಟಿಗಳು, ಅತಿ ಹಿಂದುಳಿದ ವರ್ಗಗಳಿಗೆ ಎಷ್ಟು ಅವಕಾಶಗಳದಾವು ಇವತ್ತು ನೋಡಿ. ರಾಜ್ಯದಲ್ಲಿ ಕೋಳಿ ಸಮಾಜದಿಂದ 2 ವಿಧಾನ ಪರಿಷತ್ ಸದಸ್ಯರಿದ್ದಾರೆ. ಸಾಹೇಬಣ್ಣ ತಳವಾರ್ ಅಂತಕ್ಕಂಥವ್ರು, ಎನ್ ರವಿಕುಮಾರ್. ಒಂದೊಂದು ಭಾಗವಾಗಿ ಹಂತವಾಗಿ ಕೆಳಮಟ್ಟದಲ್ಲಿ ಭಾರತೀಯ ಜನತಾ ಪಾರ್ಟಿ ಎಲ್ಲ ಸಮುದಾಯದ ಜನರನ್ನ ಗ್ರಾಮ ಪಂಚಾಯತಿಯಿಂದ ಲೋಕಸಭೆವರೆಗೂ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದೆ. ಇವತ್ತು ಹಿಂದುಳಿದ ವರ್ಗಗಳು ರಾಜ್ಯದ ಕಂಪೇರ್ ಮಾಡಕತ್ತೀವಿ. ಇತರೆ ಯಾವ ರೀತಿ ಬೈಫರ್ಕೇಶನ್ ಮಾಡಿದ್ದೀವಿ, ಮೇಲ್ವರ್ಗಗಳು ಇತರೆ ವರ್ಗಗಳಿಗೆ ಮೈಕ್ರೋ ಕಮ್ಯುನಿಟಿಗಳು ರಾಜ್ಯದ ಪಾಲ್ ತಗೊಂಡ್ರೆ ಕಂಪೇರ್ ಮಾಡ್ರಿ, ಯಾರು ಎಷ್ಟು ಜನಸಂಖ್ಯೆ, ಯಾರ್ಯಾರಿಗೆ ಎಷ್ಟು ಅವಕಾಶಗಳದು. ಈ ದೇಶದಲ್ಲಿ ಭಾರತೀಯ ಜನತಾ ಪಾರ್ಟಿ ಹುಟ್ಟಿ ಬಂದ ನಂತರ ಭಾರತೀಯ ಜನತಾ ಪಾರ್ಟಿ ಹಿಂದುಳಿದ ವರ್ಗ SC/ST ವಿರೋಧಿ ಪಾರ್ಟಿ ಅಂತೇಳಿ ಬಿಂಬಿಸ್ತಕ್ಕಂಥ ಕೆಲಸವನ್ನ ಅವತ್ತಿನ ಕಾಂಗ್ರೆಸ್ ಮಾಡ್ತಾ ಬಂತು. ಒಂದು ಪಾರ್ಟಿಯಲ್ಲಿ ಒಬ್ಬ ನಾಯಕತ್ವ ಬೆಳಿಬೇಕಂದ್ರೆ ಸಮಯ ಬೇಕಾಗುತ್ತೆ. ನಾವು ಅವತ್ತಿನ 1980ರಲ್ಲಿರ್ತಕ್ಕಂಥ BJPಯಲ್ಲಿರ್ತಕ್ಕಂಥ ಹಿಂದುಳಿದ ವರ್ಗ SC/ST ಸಂಖ್ಯೆಯನ್ನು ಇವತ್ತು ಭಾರತೀಯ ಜನತಾ ಪಾರ್ಟಿಯಲ್ಲಿರ್ತಕ್ಕಂಥ ಹಿಂದುಳಿದ ವರ್ಗ SC/ST ಸಮುದಾಯವನ್ನು ಒಂದು ಸಾರಿ ಗಮನಿಸಿ. ಆ ನಾಯಕತ್ವ ಬರಬೇಕಾದ್ರೆ 10-15 ವರ್ಷ ಇವತ್ತು ನಾವು ನೋಡ್ತಾ ಇದ್ದೀವಿ. ಭಾರತೀಯ ಜನತಾ ಪಾರ್ಟಿ ಹೋರಾಟ ಮಾಡಿ ಈ ರಾಜ್ಯದಲ್ಲಿ 2 ಬಾರಿ ಅಧಿಕಾರಕ್ಕೆ ಬಂದಿದ್ದೀವಿ. 2 ಬಾರಿ ಅಧಿಕಾರಕ್ಕೆ ಬರಬೇಕಾದ್ರೆ ಅವತ್ತಿನ ಹೋರಾಟಗಾರರೆಲ್ಲರೂ, ಮುಂಚಿನೆಯಲ್ಲಿದ್ದಂಥವ್ರೆಲ್ಲರೂ ಭಾರತೀಯ ಜನತಾ ಪಾರ್ಟಿಯ ಮುಂಚೂಣಿ ನಾಯಕರಾಗಿ ಹೊರಹೊಮ್ಮಿದ್ದಾರೆ. ಅದೇ ರೀತಿಯೇ ಇವತ್ತು, ಯಾಕಂದರೆ ಹಿಂದುಳಿದ ವರ್ಗದವರಿಗೆ ರಾಜಕಾರಣದಲ್ಲಿ ಬರೋದಕ್ಕೆ ಒಂದು ಚೂರು ಸಮಯ ತಗೊಳುತ್ತೆ. ಆ ಸಮಯ ಅನುಸಾರವಾಗಿ ಇವರೆಲ್ಲರೂ ಇವತ್ತು ಒಳ್ಳೆ ಹುದ್ದೆಯಲ್ಲಿ ಭಾರತೀಯ ಜನತಾ ಪಾರ್ಟಿಯಲ್ಲಿ ಇರ್ತಕ್ಕಂಥ ಕೆಲಸ ಆಗಿದೆ. ನೀವು ಒಂದ್ಸಾರಿ ಇವತ್ತಿನ ಭಾರತೀಯ ಜನತಾ ಪಾರ್ಟಿಯಲ್ಲಿ ಅತಿ ಮುಂಚೂಣಿಯಲ್ಲಿ ಕಾರ್ಯನಿರ್ವಹಣೆ ಮಾಡ್ತಕ್ಕಂಥದ್ದೇ ಹಿಂದುಳಿದ ವರ್ಗ. ಪಾರ್ಟಿಯಲ್ಲಿ ಎಲ್ಲರೂ ದುಡಿಸ್ತೀರಿ, ಆಕಾರದಾಗ ಇರೋದು ಹೇಳ್ರಿ ಸರ್. ಅಧಿಕಾರ ಕೆಲಸ ಮಾಡಕ್ ಎಲ್ಲರೂ ಹಿಂದುಳಿದವರೇ ಇಲ್ಲಂತಲ್ಲ. 19 ಅಧಿಕಾರದೊಳಗೆ ಇರೋ ಒಬ್ಬ ಈಶ್ವರಪ್ಪನ ತೆಗೆದು ಹೊರಗೆ ಹಾಕಿದ್ರಿ, ಇತರೆ ಹಿಂದುಳಿದ ವರ್ಗಗಳ ನಾಯಕರನ್ನ ಹೊರಗೆ ಹಾಕಿದ್ರಿ. ಎಷ್ಟು ಜನ ಪ್ರತಿನಿಧಿಸ್ತಾ ಇದಾರೆ, ಅವ್ರ ಸ್ಥಾನಕ್ಕೆ ಯಾರು ಬಂದಿದ್ದಾರೆ, ಪರ್ಯಾಯ ಸರ್. ಇವತ್ತು ನೋಡಿ BJPಯಲ್ಲಿ ನೀವು ಹಿಂದುಳಿದ ವರ್ಗ ಇವತ್ತು ಬೈರ್ತಿ ಸುರೇಶ್ ಅವರು ಇರ್ಬೋದು, ಬೈರ್ತಿ ಬಸವರಾಜ್ ಅವರು ಇರ್ಬೋದು, ಅದರ ಜೊತೆಗೆ ಇವತ್ತ ರಾಜ್ಯಪಾಲರಾಗಿ ಮಾಡಿರ್ತಕ್ಕಂಥ ಜಯಶಂಕರ್ ಅವರು ಇರ್ಬೋದು, ವಿಜಯಶಂಕರ್. ಇವತ್ತು ದೊಡ್ಡನಗೌಡ ಪಾಟೀಲ್ ಅಂತಕ್ಕಂಥವ್ರು ವಿಧಾನಸಭೆಯಲ್ಲಿ ಚೀಫ್ ವಿಪ್ ಆಗಿ ಕೆಲಸ ಮಾಡ್ತಿದ್ದಾರೆ. ಪ್ರತಿಯೊಂದು ಹಂತದಲ್ಲಿನೂ ಸಹಿತ ಒಬ್ಬ ಕಾರ್ಯಕರ್ತ ಬೆಳವಣಿಗೆ ಆಗಿ ಆ ಹಂತಕ್ಕೆ ಬರಬೇಕಾದ್ರೆ ಸಮಯ ತಗೊಳ್ಳಿ. ನಮ್ಮ ಪಾರ್ಟಿ ಬೆಳೆದಿರೋದೇ ಈಗ 45 ವರ್ಷದಲ್ಲಿ. 45 ವರ್ಷದ ಹಿಂದೆ 80ರಲ್ಲಿ ನಮ್ಮ ಪಾರ್ಟಿ ವಿಜಯಪುರ ಜಿಲ್ಲೆನ ಕಾಂಗ್ರೆಸ್ನ ಕಂಪೇರ್ ಮಾಡ್ಕೊಳ್ಳಿ. ಸೋಲ್ತಾರಂತ ಗೊತ್ತಿದ್ರು ಹಿಂದುಳಿದ ವರ್ಗಗಳಿಗೆ ಈ ಜಿಲ್ಲೆಯೊಳಗೆ ಟಿಕೆಟ್ ಕೊಟ್ಟರು. ಹಿಂದುಳಿದ ವರ್ಗಗಳಿಗೆ ಕುರುಬ ಸಮಾಜಕ್ಕೆ ಆದ್ಯತೆ ಸಿಕ್ತು, ಹಲವಾರು ಸಮಾಜಕ್ಕೆ ಆದ್ಯತೆ ಸಿಕ್ತು, ಇತರೆ ಬೇರೆ ಸಮಾಜದವರಿಗೆ ಆದ್ಯತೆ ಕೊಟ್ಟರು. ಈಗಲೂ ಕೂಡ ಅವರು ಪ್ರತಿ ಕ್ಷೇತ್ರ ಟಿಕೆಟನ್ನು ಬೈಫರ್ಕೇಶನ್ ಮಾಡಿದ್ದಾರೆ. ಒಂದ್ ಕಡೆ ಕೂಡ ಒಕ್ಕಲಿಗ, ಒಂದ್ ಕಡೆ ಆದಿಮಣಜಿಗ, ಒಂದ್ ಕಡೆ ರೆಡ್ಡಿ, ಆ ಕಡೆ ಪಂಚಮಸಾಲಿ, ನೀವು SC ತಗೊಂಡ್ ಹೋಗ್ರಿ. ನೀವು ಎಲ್ಲಿ ಅವ್ರ ಸಮಾನ ಹಂಚಿಕೆ, ಅವ್ರ ಸಾಮಾಜಿಕ ನ್ಯಾಯ ನಿಮ್ಮಲ್ಲಿ ಬಹಳ ವ್ಯತ್ಯಾಸ ಕಾಣ್ತದೆ. ನಿಮ್ಮಲ್ಲಿ ಒಂದೊಂದೇ ಕಮ್ಯುನಿಟಿಯಿಂದ 3 ಟಿಕೆಟ್ಗಳು. ನೀವು ಅವರಲ್ಲಿ ನೋಡಿ ಎಷ್ಟು ಬೈಫರ್ಕೇಶನ್ ನೋಡ್ರಿ. ನಾವು 2013ರಲ್ಲಿ ಮುದ್ದೇಬೇಳ ಕ್ಷೇತ್ರಕ್ಕೆ ಹಾಲು ಮಹೋತ್ಸವ ಮಾಡಿದ್ವಿ. ಅದೇ ರೀತಿನೇ ಬರ್ತಕ್ಕಂಥ 2028ರಲ್ಲಿ ಅವತ್ತು ಒಬ್ಬರು ಇಬ್ಬರು ಹಿಂದುಳಿದ ವರ್ಗದವರು ಭಾರತೀಯ ಜನತಾ ಪಾರ್ಟಿಯಲ್ಲಿ ಮುನ್ನೆಲೆಗೆ ಬಂದು ಕಾರ್ಯನಿರ್ವಹಣೆ ಮಾಡ್ತಾ ಇದ್ರು. ಇವತ್ತು ನೀವು ಭಾರತೀಯ ಜನತಾ ಪಾರ್ಟಿಯಲ್ಲಿ ಒಂದ್ಸಾರಿ ನೋಡಿ, ಇಡೀ ಜಿಲ್ಲೆಯಲ್ಲಿರ್ತಕ್ಕಂಥ ಪ್ರತಿ ಕ್ಷೇತ್ರದಲ್ಲಿ 10 ಜನ ಹಿಂದುಳಿದ ವರ್ಗದ ಪ್ರತಿಯೊಂದು ಸಮುದಾಯದಿಂದ ಮೇಲ್ ಬರ್ತಕ್ಕಂಥ ಕಾರ್ಯಕರ್ತರು ನಮ್ಮಲ್ಲಿದ್ದಾರೆ.
ಆ ಎಲ್ಲ ಕಾರ್ಯಕರ್ತರಿಗೂ ನ್ಯಾಯ ಕೊಡ್ತಕ್ಕಂಥ ಕೆಲಸವನ್ನು ಭಾರತೀಯ ಜನತಾ ಪಾರ್ಟಿ ಮಾಡ್ತಾ ಇದೆ. ನೀವು ನೋಡಿ, ಮೊದಲು ಒಬ್ಬರು ಇಬ್ಬರು ಹಿಂದುಳಿದ ವರ್ಗದವರು ಭಾರತೀಯ ಜನತಾ ಪಾರ್ಟಿಯಲ್ಲಿ ಇರ್ತಕ್ಕಂಥದ್ದು ಇತ್ತು, ಆದರೆ ಇವತ್ತು ಹಂಗಿಲ್ಲ. ಪ್ರತಿ ಕ್ಷೇತ್ರದಲ್ಲಿ ನಾಯಕರಾಗಿರ್ತಕ್ಕಂಥವ್ರು 10 ಜನ ಇದ್ದಾರೆ. ಸಾವಿರಾರು ಸಂಖ್ಯೆಯಲ್ಲಿ ಹಿಂದುಳಿದ ವರ್ಗದ ಕಾರ್ಯಕರ್ತರು ಇವತ್ತು ಕೆಲಸ ಮಾಡ್ತಾ ಇದ್ದಾರೆ. ಆ ನಾಯಕತ್ವ ರೆಡಿ ಆಗ್ತಾ ಇದೆ. ಆ ನಾಯಕತ್ವ ರೆಡಿ ಆಗಿರ್ತಕ್ಕಂಥ ನಾಯಕತ್ವಕ್ಕೆ 2028ರಲ್ಲಿ ಭಾರತೀಯ ಜನತಾ ಪಾರ್ಟಿ ನ್ಯಾಯ ಕೊಟ್ಟೇ ಕೊಡುತ್ತೆ. ಈಗ 100 ವರ್ಷ ಆಯ್ತು. ಒಬ್ರಿಗರ ಈ ರಾಷ್ಟ್ರದ ಒಂದು ನಾನು ಆಗಲೇ ನಿಮಗೆ ಮುಖ್ಯ ವಿಷಯ ಹೇಳಿ. ಒಬ್ಬ ಕಾರ್ಯಕರ್ತ, ನಾನು 2000 ಇಸ್ವಿಲಿಂದ ಭಾರತೀಯ ಜನತಾ ಪಾರ್ಟಿಯಲ್ಲಿ ಮೊದಲಿಗೆ ಕಾರ್ಯನಿರ್ವಹಣೆ ಮಾಡುವಾಗ ಮಂಡಲದ ಉಪಾಧ್ಯಕ್ಷನಾಗಿ ಕಾರ್ಯನಿರ್ವಹಣೆ ಮಾಡಿ ಇವತ್ತು ರಾಜ್ಯದ ಉಪಾಧ್ಯಕ್ಷನವರೆಗೂ. ಅದೇ ರೀತಿಯೇ ಸಂಘ 1925ರಲ್ಲಿ ಪ್ರಾರಂಭ ಆಗಿರ್ತದೆ. ಪ್ರಾರಂಭದ ಹಂತದಲ್ಲಿರ್ತಕ್ಕಂಥ ಹಿರಿಯರು ಇವತ್ತು ಮುಂಚೂಣಿಯಲ್ಲಿದ್ದಾರೆ. ಇವತ್ತಿರ್ತಕ್ಕಂಥ ಕಾರ್ಯಕರ್ತರ ಬೆಳವಣಿಗೆ ಆದರೆ ಮುಂದಿನ ದಿನಮಾನದಲ್ಲಿ 100ಕ್ಕೆ 100ರಷ್ಟು ಅದಾಗೆ ಆಗುತ್ತೆ. ಅದು ಪ್ರತಿಯೊಂದು ವ್ಯವಸ್ಥೆಯನ್ನ ಸಂಘ ಯಾವುದು ವ್ಯವಹಾರ ಮಾಡಂಗಿಲ್ಲ. ಸಂಘ ಮಾಡ್ತೀನಿ ಅಂತ ಹೇಳಿದರೆ ಓಪನ್ ಇದರಲ್ಲೇನೆ ಸಂಘ ಇರುವುದೇ. ಮೋಹನ್ ಭಾಗವತ್ ಅವರೇ ಎಡಿಟ್ ಮಾಡಿಸ್ತೀವಿ ನಾವು, ಸರ್ಕಾರ ಬೇಕಾದ್ರೆ ನಮಗೆ ಕೇಳಿದ್ರೆ ನಾವು ಸರ್ಕಾರಕ್ಕೆ ಎಡಿಟ್ ಕೊಡಾಕ ತಯಾರಿದ್ದೀವಿ ಅಂತ ಹೇಳ್ತಾರೆ. ರಿಜಿಸ್ಟ್ರೇಷನ್ ಮಾಡತಕ್ಕ ಸಮಸ್ಯೆ ಏನು? ರಿಜಿಸ್ಟ್ರೇಷನ್ ಮಾಡೋ ಅವಶ್ಯಕತೆನೇ ಇಲ್ಲ. ಈ ದೇಶದಲ್ಲಿ ಒಳ್ಳೆ ಕಾರ್ಯ ಮಾಡೋದಕ್ಕೆ ರಿಜಿಸ್ಟ್ರೇಷನ್ ಕೇಳೋದಿಲ್ಲ, ಅವಶ್ಯಕತೆನೂ ಇಲ್ಲ. ಅಂದ್ರೆ ನಾಳೆ ಯಾರೋ ಇನ್ನೊಬ್ಬರ ಸಂಘಟನೆಯವರು ಅವರು ಕೂಡ ರಿಜಿಸ್ಟ್ರೇಷನ್ ಮಾಡಿಸಲಾರ್ದೇನೆ ವ್ಯವಹಾರ ಮಾಡಿದ್ರೆ ಅದು ನಮ್ಮ ದೇಶಕ್ಕೆ ಒಳ್ಳೇದಾ? ನೀವು ಇಡೀ ದೇಶದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿಯನ್ನು ತಮ್ಮ ರಾಜಕೀಯ ವ್ಯವಸ್ಥೆಗೋಸ್ಕರ ಮಾತಾಡ್ತಕ್ಕಂಥವ್ರನ್ನ ಬಿಟ್ಟು ದೇಶದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿಗಳನ್ನ ಸಂಘದ ಬಗ್ಗೆ ಕೇಳಿ. ಸಂಘ ಇವತ್ತು ಪ್ರತಿ ಮನೆಗೂ ಮುಟ್ಟುವಂಥ ಕೆಲಸ ಮಾಡ್ತದೆ. ಯಾರು ದೇಶಾಭಿಮಾನವನ್ನು ಇಟ್ಟುಕೊಂಡು ಸಂಘದ ಕಾರ್ಯಕ್ಕೆ ಬರ್ತಾರೋ ಅವರೆಲ್ಲರ ಮನೆ ಮತ್ತು ಮನವನ್ನು ಮುಟ್ಟತಕ್ಕಂಥ ಕೆಲಸ ಸಂಘ ಮಾಡಿದೆ.